ನಾನಿದ್ದೆ ನಮ್ಮವ್ರು ಯಾವಾಗಲೂ ಬರೋದೇ ಇಲ್ಲಪ್ಪ. Price honey for French fries. Honey. Hello everyone. Welcome to my channel Ayush Priya Vlogs. ಇವತ್ತು ನಾವು ಎಲ್ಲಿ ಬಂದಿದ್ದೀವಿ ಅಂದ್ರೆ 65 cents ರೆಸ್ಟೋರೆಂಟ್ಗೆ. ಇವತ್ತು ನನ್ನ ತಂಗಿ ಶಾಲು ಮತ್ತೆ ಬೆಂಕಿ ಅವ್ರದ್ದು ವೆಡ್ಡಿಂಗ್ ಆನಿವರ್ಸರಿ. ಸೊ ಅದನ್ನ ಸೆಲೆಬ್ರೇಟ್ ಮಾಡಕ್ ಬಂದಿದ್ದೀವಿ. ಕಮಾನ್ ತೋರಿಸ್ತೀನಿ ಯಾರ್ಯಾರು ಬಂದಿದ್ದಾರೆ ಅಂತ. ನೋಡಿ ಎಲ್ಲ ಇದಾರೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ. ಚಿನ್ನ ನೋಡಿ, ಚಿನ್ನ ಚಿನ್ನ ಹಾಯ್ ಮಾಡು ಚಿನ್ನ. ಯೇ ಗುಡ್ ಬಾಯ್. ನೋಡಿ ಚಿಂಟು ಅಂಡ್ ನೋಡಿ ಶಾಲು. ಇದು ಬಂದು ನಮ್ಗೆ ಸಪ್ರೇಟ್ ಪಾರ್ಟಿ ಹಾಲ್ ಬುಕ್ ಮಾಡಿದೀವಿ. ನೋಡಿ ಎಲ್ಲ ಇದಾರೆ ನಮ್ ಫ್ಯಾಮಿಲಿ ಮೆಂಬರ್ಸ್. ಅಂದ್ರೆ ತುಂಬಾ ಜನ ಬಂದಿಲ್ಲ. ಓಕೆ, ಇವತ್ತು ಸ್ಟಾರ್ಟ್ ಮಾಡೋಣ ಬ್ಲಾಗ್ ನ. ಆಕ್ಚುಲಿ ನಮ್ ಫ್ಯಾಮಿಲಿ ಅವರು ಸ್ಟಾರ್ಟರ್ಸ್ ಆರ್ಡರ್ ಮಾಡಿದ್ದಾರೆ. ಹೇಗಿದೆ ಚಿಂಟು? ವೆರಿ ನೈಸ್, ವೆರಿ ನೈಸ್. ಮುಜೆ ನೀನ್ ಟೇಸ್ಟ್ ಮಾಡ್ದಾ? ಫುಡ್ ಚೆನ್ನಾಗಿರಲ್ಲ, ಬೇಸಿಕಲಿ ಫಿಶ್ ಫ್ರೈ ತಗೊಂಡಿದ್ದೀನಿ, ತುಂಬಾ ಚೆನ್ನಾಗಿದೆ. ವೆರಿ ನೈಸ್. ನಾವು ಆಕ್ಚುಲಿ ಡೌಟ್ ಆಗಿ ಬಂದ್ವಿ ಹೇಗಿರುತ್ತೋ ಫುಡ್ ಅಂತ. ಚಲೋ ಟೇಸ್ಟ್ ಮಾಡ್ದಾ? ಮಾಡ್ದೆ. ಹೇಗಿದೆ? ಚೆನ್ನಾಗಿದೆ. ಫಿಶ್ ತಿನ್ನಲ್ಲ ಶಾಲು. ನಾನು ಅಷ್ಟೇ, ಯಾವಾಗ್ಲೋ ಒಂದ್ಸಲ ತಿನ್ನೋದಷ್ಟೇ. ಜಾಸ್ತಿ ನಾವು ಸೀ ಫುಡ್ಸ್ ನಾವು ತಿನ್ನೋದೇ ಇಲ್ಲ. ಇಲ್ಲಿ ನೋಡಿ ಅಮ್ಮ, ಮಣಿ ಮಮ್ಮಿ. ಈ ಸಲ ಸ್ಪೆಷಲ್ ಏನು ಅಂದ್ರೆ ಅಮ್ಮನು ಮಣಿ ಮಮ್ಮಿನೂ ಬಂದ್ಬಿಟ್ಟಿದ್ದಾರೆ. ರೇಣು ಮಮ್ಮಿ ಬರಲ್ಲ ಅಂದ್ಬಿಟ್ರು, ಅವ್ರಿಗೆ ಸ್ವಲ್ಪ ಮೈ ಹುಷಾರಿಲ್ಲ. ಭೀಮ್ ತುಂಬಾ ಚೆನ್ನಾಗೈತೆ ಫಿಶ್. ಫಿಶ್ ತುಂಬಾ ಚೆನ್ನಾಗಿದೆ ಅಂತೆ. ಅದೇ ನಮ್ ಫೇವರೇಟ್. ಇಲ್ಲಿ ನೋಡಿ ಭೀಮ್. ಭೀಮ್ ಏನ್ ಬಂದಿರೋದ್ ನೀನ್ ಇವತ್ತಿಲ್ಲಿ? ಯಾರ್ದು? ಸೋ ಸ್ವೀಟ್. ಅಮ್ಮ ವಿಶ್ ಮಾಡ್ದ ಚಾಮಿ ನೀನು? ಯಾಕೆ ಇವಾಗ ವಿಶ್ ಮಾಡು. ಈಗ ವಿಶ್ ಮಾಡು. ಹೇಗಿದೆ ಕೋಕಿ ಫುಡ್? ಸೂಪರ್ ಆಗೈತೆ ಫಿಶ್ ಫ್ರೈ. ಹೌದಾ? ಆಯುಷ್ ನೀನ್ ಯಾಕೆ ಹಂಗ್ ಕೂತಿದ್ಯಾ? ಯಾಕೆ ಸುಮ್ನೆ? ಲೋನ್ ವುಲ್ಫ್ ವೈಬ್ಸ್. ಲೋನ್ ವುಲ್ಫ್ ವೈಬ್ಸ್. ಓ ಪಾಪ ನಮ್ಮ ಮಗು. ನೋಡಿ ನಮ್ಮ ಅಪ್ಪ ಬಂದ್ರು. ನೋಡಿ ಅದೇ ಸಂಸ್ಕಾರ ನಮ್ ಫ್ಯಾಮಿಲಿದು. ವಿಶ್ ಮಾಡಿದ್ರ ನಿಂಗೆ? ಡ್ಯಾಡಿ ವಿಶ್ ಮಾಡಿ. Happy birthday. Happy married life. ಗೊತ್ತಲ್ಲ, ನಾನು ಹೇಳಿದ್ನಲ್ಲ, ಸೋ ಫ್ರೆಂಡ್ಲಿ. Happy married life. ಇದೆ ಇದು. ನಮ್ಮ ಅಣ್ಣವ್ರ ಕ್ಲಾಸ್ಮೇಟ್ ಮಗಂದು. ನೋಡಿ ಇದು ಯಾರ್ದು ರೆಸ್ಟೋರೆಂಟ್ ಅಂತ ಹೇಳ್ತಾರೆ. ನಮ್ಮ ಅತ್ತೆ ಯಾರ್ದಮ್ಮ? ಫ್ರೆಂಡ್ ಅವ್ರ ಅಕ್ಕ, ನಮ್ಮ ಅಣ್ಣ ಕ್ಲಾಸ್ಮೇಟ್. ನಮ್ಮ ಅಣ್ಣ ಕ್ಲಾಸ್ಮೇಟ್, ಅವ್ರ ತಂಗಿ ನನ್ನ ಕ್ಲಾಸ್ಮೇಟ್. ನೋಡಿದ್ರ ಹೇಗೂ ನಾವು ಕನೆಕ್ಟೆಡ್ ಆಗಿರ್ತೀವಿ. ಸೊ ನಾವು ನಿಜವಾಗ್ಲೂ ಗೊತ್ತಿಲ್ಲ ಇದು ಯಾರ್ದು ಅಂತ. ಸುಮ್ಮನೆ ಚೆನ್ನಾಗಿದೆ ಅಂತ ಹಾಗೆ ಬಂದ್ವಿ. ನೋಡಿದ್ರೆ ನಮ್ಮ ಅತ್ತೆ ಫ್ರೆಂಡ್ದೇ ಅಂತ ಇದು. ಅಂದರೆ ನಮಗೂ ಚೆನ್ನಾಗಿ ಪರಿಚಯ ಇದೆ, ನಮ್ಮೂರವ್ರನ್ನೇ. ಯಾಕೆ ಲೇಟು? ಸಾರಿ, ಏನೋ ಈ ಸಲನೇ ಲೈಫಲ್ಲಿ ಫಸ್ಟ್ ಟೈಮ್ ಲೇಟ್ ಬಂದಿರೋದು.
ಇಲ್ಲಾಂದ್ರೆ ಫಸ್ಟ್ ಇರ್ತಾ ಇತ್ತು. ಏನು ಆರ್ಡರ್ ಮಾಡ್ಕೊಂಡಿದ್ಯಾ? ಹೇಗಿದೆ? ಸೇಮ್ ಬ್ಯಾಚ್. Same batch. BBA LLB. I was in BA LLB. 2016. Yeah. But I know. Sorry. Okay. No, I met you in some fest, I guess. Same batch. ಅವರೇ ಬಂದು ಮಾತಾಡಿಸ್ತಾ ಇದ್ದಾರೆ. ನಾನು ಫೆಸ್ಟಲ್ಲಿ ನಮ್ಮ ಟೀಮಲ್ಲಿ ಇದ್ದ ನಾನು ವಯಸ್ಸು ಹೇಗೆ ಈಗ ತಾನೇ ಬಂದು ಮಾತಾಡ್ಸೋದಲ್ಲ, ಅವರು ಈ ರೆಸ್ಟೋರೆಂಟ್ ಓನರು ನಮ್ಗೆ ತುಂಬ ಪರಿಚಯ ಆಗಿದೆ. ನಮ್ಮನ್ನು ನೋಡಿ ಬಂದು ಮಾತಾಡ್ಸೋಕೆ ಬಂದಿದ್ದಾರೆ. ಎಸ್ಪೆಷಲಿ ನನ್ನ ತಂಗಿ ಪ್ರಜ್ಞಾ ಬ್ಯಾಚಲ್ಲಿ ಓದಿದ್ದ ಇವಳು ನೋಡಿ. ಇವರೆಲ್ಲ ಏನು ಗೊತ್ತಾ, ಎಲ್ಲ ಅಡ್ವೊಕೇಟ್ಸ್ ಇನ್ಕ್ಲೂಡಿಂಗ್ ದಿಸ್. ನೋಡೋಕ್ಕಷ್ಟೇ ಹೀಗಿದ್ದಾನೆ, ಇದು ಚೋಟು. ಇದು ಏನು ಗೊತ್ತಾ, ಎಷ್ಟು ಗೊತ್ತಾ ಇವ್ನ ಏಜು? ಜಸ್ಟ್ 19 years old. ಯಶು ಇತಿ ಎಲ್ಲಿ ಹೋಗಿದ್ರು, ಇವಾಗ ತಾನೇ ಬಂದ್ರು. ಎಲ್ಲ ಬಿಸಿ ಬಿಸಿ ಬಿಸಿ. ಈಗ ಮಾತಾಡ್ಸಿದ್ರು ಮಾತಾಡಲ್ಲ ಯಾರು. Depression, hunger depression. ಇನ್ನು ರೋಟಿಗೆ ಹೋಗ್ಲಿಲ್ವಲ್ಲಣ್ಣ, ಅಷ್ಟೇ ವೈಟ್ ರೈಸ್. ಓಕೆ ಸರಿ ಅಣ್ಣ, ತಿಂತೀನಿ. ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ಇದೆಲ್ಲ ಅರೇಂಜ್ ಮಾಡಿರೋದು ಬುಜ್ಜಿ. ಬುಜ್ಜಿ ನೀನ್ ತಾನೇ ಇದೆಲ್ಲ ಅರೇಂಜ್ ಮಾಡಿರೋದು? ಅವರಿಬ್ರು. ಸಾರಿ, ಬುಜ್ಜಿ ಅಲ್ಲ, ಯಶುನು ಇತಿ ಅಂದ್ರೆ ಶಾಲು ಅವರ ತಮ್ಮನೂ ಅವರ ತಂಗಿ ಅಲ್ಲ, ಅಮ್ಮಗಳಾಗ್ಬೇಕು. ಯು ಕ್ಯಾಪ್ಚರ್ ಮೀ ಆಲ್ಸೋ. ಸೊ ಇಲ್ಲಿ ಏನ್ ಕೇಕ್ ಮಾಡಿದ್ರು? ಯಾರು ಇದನ್ನ ಸ್ಪಾನ್ಸರ್ ಮಾಡಿದಾರ ಅವ್ರನ್ನ ಹೇಳ್ಮ ಯಶು. ಐಸ್ ಕ್ರೀಮ್ ಕೇಕ್ ಸ್ಪಾನ್ಸರ್ ಬೈ ಪೋಲಾರ್ ಬಿಯರ್. ಅವರು ನಮ್ಮ ಚಾನಲ್ ನೋಡಿ ಅವ್ರ ಪ್ರಮೋಷನ್ ಮಾಡಿ ಅಂತ ನಮಗೆ ಕೊಟ್ಟಿದ್ದಾರೆ. ಸೋ ಸ್ವೀಟ್. ಆಮೇಲೆ ಇದು ಸ್ಪೆಷಲ್ ಫ್ಲವರ್ಸ್ ನಮ್ಗಂತಾನೆ ಆರ್ಡರ್ ಮಾಡಿ ಇದನ್ನ ರೆಡಿ ಮಾಡಿಸಿ ಕೊಟ್ಟಿರೋದು. ನಮ್ಮ ಕಾಂಟ್ಯಾಕ್ಟ್ ಅವ್ರಿಗಿದೆ. ಇದು ಬಿಡೋದಕ್ಕೋಸ್ಕರ ಬಿಡಿಯುವ ಇದು. ಅಂಡ್ ಇದು ಇಲ್ಲೇ ಆರ್ಡರ್ ಮಾಡಿರೋದು ಬುಜ್ಜಿಗೆ. ಅಂಡ್ ದಟ್ಸ್ ಇಟ್. ಇದು ನಿಮ್ಗೆ, ಇದು ನನಗೆ. ನಾನಂತ ಅಂತೀನಿ ಓ ಅಂತ. ಇವರಿಂದಾನೆ ಶುರು ಮಾಡೋಣ. ಯು ವಾಂಟ್ ಟು ಸೇ ಸಮಥಿಂಗ್ ಟು ವೆಂಕಿ ಅಂಡ್ ಶಾಲು? ಹೇಳು. ನೀನು 14 years ಇಂದ ಅವರಿಬ್ರು ಜೊತೆಲಿ ಹ್ಯಾಪಿಯಾಗಿ ಎಷ್ಟೇ ಪ್ರಾಬ್ಲಮ್ಸ್ ಬಂದ್ರು ಎಂತೆಂತ ಫೇಸ್ ಮಾಡಿದ್ರು ಇಷ್ಟು ಚೆನ್ನಾಗಿರೋದು. ಅವ್ರಿಗೆ ಯಾವ್ದು ದೃಷ್ಟಿ ಆಗ್ದಿರಾ ಹಿಂಗೆ 100 ವರ್ಷ ಅವರಿಬ್ರು ಚೆನ್ನಾಗಿರ್ಬೇಕು. ಅವರೇ ಎಷ್ಟೋ ಜನಕ್ಕೆ ಇನ್ಸ್ಪಿರೇಷನ್. ಫ್ಯಾಮಿಲಿ ಅಷ್ಟೇ ಚೆನ್ನಾಗಿ ನಾವೆಲ್ಲರೂ ಇರ್ಬೇಕು ಅಂತ ಅವ್ರಿಗೆ ಐ ಪ್ರೇ ಫಾರ್ ಗಾಡ್. ಸೂಪರ್ ಸೂಪರ್. ನಮ್ಮ ಡ್ಯಾಡಿ ರೆಡಿ ಇದ್ರು ಟು ಟಾಕ್. ಓಕೆ, ಇವಾಗ ಏನ್ ಮಾಡೋಣ ಅಂತಂದ್ರೆ
ಹಾ. ಫಿಲಂ ನೋಡಕ್ ಬಂದಿರೋದು ಅವ್ರಿಬ್ರು. ಹಾ ಇಲ್ಲಿ ನೋಡಿ, ಇಲ್ಲಿ ಏನಕ್ ಬಂದಿದ್ದಾರೆ ಅಂದ್ರೆ ಇವ್ರಿಬ್ರು ಯಾರು ಗೊತ್ತಾ, ಅಣ್ಣ ತಮ್ಮಂದ್ರು. ಇಲ್ಲಿ ನೋಡಿ ಏನ್ ಆರಾಮಾಗಿ ಕೂತ್ಕೊಂಡು ಟಿವಿ ನೋಡ್ತಾ ಇದ್ದಾರೆ ಈ ಬಿಸಿ ಶೆಡ್ಯೂಲ್ ಅಲ್ಲಿ. ನಾನು ಮಾತಾಡ್ತೀನೋ. ಈಗ ಇವಾಗ இந்த கொசு தொல்லை தாங்க முடியலடா. ಓಕೆ ಡ್ಯಾಡಿ, ಏನ್ ಹೇಳ್ತೀರಾ ನೀವು ಇವಾಗ? ಅವ್ರಿಗೆ ಏನ್ ವಿಷಸ್ ಹೇಳ್ತೀರಾ? ಅವ್ರ ಬಗ್ಗೆ ಹೇಳಿ. ವಾಟ್ ಇಸ್ ಪ್ಲೀಸ್ ಹೆಲ್ಪ್ ಮೀ ಶಾಲು ಅಂಡ್ ಬೆಂಕಿ ಅವ್ರ ರಿಲೇಶನ್ಶಿಪ್ ಹೇಗೆ? ಅಮೇಝಿಂಗ್. ಹಾ. ಅಕಾರ್ಡಿಂಗ್ ಟು ಮೀ 14 ವರ್ಷ ಇಬ್ಬರು ದಂಪತಿಗಳ ಜೀವನದಲ್ಲಿ ಸುದೀರ್ಘವಾಗಿ ಅನ್ಯೂನ್ಯವಾಗಿ ಸಾಮರಸ್ಯದಿಂದ ಸೌಹಾರ್ದತೆಯಿಂದ ರೈಟ್ ಅಂಡರ್ಸ್ಟ್ಯಾಂಡಿಂಗ್ ಇಂದ ಜೀವನ ಸಾಗೋದಿದೆಯಲ್ಲ, ಅಕಾರ್ಡಿಂಗ್ ಟು ಮೀ ಇಟ್ಸ್ ಅಮೇಝಿಂಗ್ ರಿಯಲಿ. ಅದಕ್ಕೆ ಮುಂಚೆ 10 ವರ್ಷ ಲವ್ ಮಾಡಿದ್ರಂತೆ, ಯಾರಿಗೂ ಹೇಳಿದ್ರ ಇರ್ಲಿ, ಒಳ್ಳೇದಾಗ್ಲಿ. ಮಾಡಿದ್ರೆ ಅವ್ಳು ಕೋಪ ಮಾಡ್ಕೊಂಡು ಹೋಗ್ಬಿಡ್ತಾಳ. ಅದನ್ನ ಮೆನ್ಷನ್ ನಾವ್ ಹೇಳಿಲ್ಲ. ಓಕೆ, 14 ವರ್ಷ ಅತ್ಯುತ್ತಮವಾದ ಕೇವಲ ಸಂಬಂಧವಾಗಿ ಉಳಿದಿಲ್ಲ, ಅದು ಬಾಂಧವ್ಯವಾಗಿ ಪ್ರೇಮಮಯವಾಗಿ அச்சோ நான் என்ன பண்ணுவேன் பெருமானே, அவரை பார்த்தானே என்னமா பண்ணுதே, வெக்கமா வருதே. ಒಂದು ಕಲ್ಚರಲ್ ಆಗಿ ಉಳಿದಿದೆ. ಏನೇ ಆಗಲಿ ನನ್ನ ಮಗಳನ್ನಿಟ್ಕೊಂಡು ಇಷ್ಟು ಸಂಭಾಳಿಸ್ನಲ್ಲ ವೀರ ಅವನು. ಆಹಾ, ನನ್ನ ಮಗು ವೆಂಕಿ ಅವನು 100 ವರ್ಷ ಚೆನ್ನಾಗಿರ್ಲಿ, ನನ್ನ ಮಗಳ 99 ವರ್ಷ ಚೆನ್ನಾಗಿರ್ಲಿ. ನೋಡಿ ಅಲ್ಲೂ ಡಾಮಿನೇಷನ್ ಅಲ್ಲ, ನನ್ನ ಮಗು ಸುಮಂಗಲಿಯಾಗಿರ್ಲಿ ಅಂತ ಇತ್ತು. ಹಂಗೆ ಓಕೆ. ಹ್ಯಾಪಿ ಮ್ಯಾರಿಡ್ ಲೈಫ್ ಚಾಮಿ. ಹಂಗೆಲ್ಲ ಮಾಡಿ. ಈಗ ನೆಕ್ಸ್ಟ್ ಏನ್ ಮಾಡೋಣ ಅಂದ್ರೆ ಚಿಂಟು ಹತ್ರ ಕೇಳೋಣ, ಪ್ರಜ್ಞಾ ಹತ್ರ. ಶಾಲು ಅವರ ಮುದ್ದಿನ ತಂಗಿ. ಓವರ್ ಟು ಯು ಚಿಂಟು. ಓಕೆ, ಚೆನ್ನಾಗಿರು, ಅಮ್ಮ ಮಾತಾಡುತ್ತೆ ಇವಾಗ. ಸೊ ಹಾಯ್, ಬ್ಯಾಕ್ ಗ್ರೌಂಡ್ ಸ್ಟೋರಿ ಹೇಳ್ಬಿಡ್ತೀನಿ. ಇವ್ರದ್ದು ಮದುವೆ ಅಂತ ಬಂದ ತಕ್ಷಣ ಅಪೋಸ್ ಅಲ್ಲ, ವಿ ಡಿಡ್ಂಟ್ ಲೈಕ್. ಯಾರು ಗೊತ್ತಾ? ನಂಬರ್ 1 ದಿಸ್ ಒನ್, ನಂಬರ್ 2 ನಾನು. ಬಿಕಾಸ್ ವಿ ವಾಂಟೆಡ್ ಇನ್ನೂ ಒಳ್ಳೆ ಪರ್ಸನ್, ಹ್ಯಾಂಡ್ಸಮ್ ಹೌಸ್. ಬಿಕಾಸ್ ನಮ್ಮ ಅಕ್ಕ ಅಷ್ಟು ಬ್ಯೂಟಿಫುಲ್ ಆಗಿದ್ದಾಳೆ, ಅಷ್ಟು ಬ್ಯೂಟಿಫುಲ್ ನಮ್ಮ ಅಕ್ಕ. ಶಿ ವಾಸ್ ಲೈಕ್ ವೆರಿ ಬ್ಯೂಟಿಫುಲ್. ಸೊ ವಿ ವಾಂಟೆಡ್ ಮೋರ್ ಹ್ಯಾಂಡ್ಸಮ್ ಗೈ. ಸೊ ಮೋಸ್ಟ್ ಪ್ರಾಬ್ಲಿ ಲುಕ್ಸ್ ಅಲ್ಲಿ ನೋಡಿ ನಾವು ಬೇಡ ಅನ್ಕೊಂಡು ಮಾತಾಡ್ ಸಹ ಇರ್ತಾ ಇರ್ಲಿಲ್ಲ, ಶೇ ಇವಳು ಹಿಂಗ್ ಲವ್ ಮಾಡ್ಬಿಟ್ಲು ಅಂತ. ಬಟ್ ದೆನ್ ನೌ ವಿ ರಿಗ್ರೆಟ್, ಹಂಗ್ ಮಾಡಬಾರ್ದಾಗಿತ್ತು ಅವತ್ ನಾವು ಅಂತ. ಬಿಕಾಸ್ ಶಿ ಹ್ಯಾಸ್ ಮ್ಯಾರಿಡ್ ಟು ಅ ಜೆಮ್ ಆಫ್ ಅ ಪರ್ಸನ್, ಇಸ್ ಲೈಕ್ ದ ಜೆಮ್. ಐ ಆಮ್ ಸೋ ಹ್ಯಾಪಿ ಟು ದೆಮ್. ಏನು ಅಂತ ಹೇಳಿದ್ರೆ, ಲೈಕ್ ಮೋಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಕಪಲ್, most favorite, most adorable, everything. Like they are the best. Probably ನಾನು ಅವ್ರನ್ನ ಎಕ್ಸಾಂಪಲ್ ತಗೊಂತೀನಿ. So anyways, happy married life. I love you both. ಇಲ್ಲ ಪ್ರೈವೇಸಿ ಇದೆ ಬಾಬಾ. ಹೌದು ನಮ್ಮನೇಲಿ Cake stand. ಓಕೆ ಬನ್ನಿ. ಹಲೋ, ಸರಿ, ಕೇಕ್ ಕಟ್ ಮಾಡ್ತೀನಿ.
ನೆಕ್ಸ್ಟ್ ಯೂಟ್ಯೂಬ್ ಅಲ್ಲಿ ನನಗೂ ಫೋಟೋ ಹಾಕೊಂತ ಬರ್ಬೇಕು ನೀವೆಲ್ಲ. ಗೊತ್ತಿಲ್ಲ ಇಲ್ಲಿ ವಿಡಿಯೋ ಮಾಡ್ಬಿಡ್ತೀನಿ, ಅಲ್ಲಿ ಕಟ್ ಮಾಡ್ಬಿಡ್ತೀನಿ ಯಾರ್ಯಾರು ಬೇಡ ಅಂತಿದ್ದಾರೆ. ನೀನ್ ನೋಡಿಲ್ಲ ಅನ್ಸುತ್ತೆ. ಕಟ್ ಮಾಡ್ಬಿಡ್ತೀನಿ. ಅಲ್ಲ ವಿಕ್ಕಿ ಯೂಟ್ಯೂಬ್ ಅಲ್ಲಿ ನೆಕ್ಸ್ಟ್ ಪ್ರಮೋಷನ್ ಕೇಳ್ಕೊಳ್ಳೋಣ. ನಿಮ್ಮ ಮನೆ ನಾನು ಆಶೀರ್ವದಿಸಿ ಅಲ್ಲ ಹೋಗಿ ಏನಕ್ಕೆ ಎಷ್ಟು ಕಷ್ಟ ನೆಕ್ಸ್ಟ್ ವರ್ಷ ನಂಗೊಂದು ಅದೇ ಬರೀತಂತ ತೋಡ್ತವ್ರೆ ಅಮ್ಮ ಏನು ಕೆಲಸ ಮಾಡ್ತಿದ್ದಲ್ಲ ಏನಿಲ್ಲ ನಾನು ಮಾಡಿ ಹಂಗೆ ಫೋಟೋ ನೋಡಿದ್ರು ವಿಡಿಯೋ ಇದು ಸೇರಿ ಜಾಸ್ತಿ ತಿನ್ಸ್ಬಿಟ್ಟಿದ್ರು. ವಾವ್ ವೆರಿ ನೈಸ್ ಸೂಪರ್ ಫೋಟೋ ವೆರಿ ನೈಸ್ ಐ ಲವ್ ಇಟ್ ನಮ್ಮ ರಿಸೆಪ್ಷನ್ ಚೆನ್ನಾಗಿತ್ತು ಫೋಟೋ ವೆರಿ ನೈಸ್ thoughtful ಆದ್ರೆ ಇವಾಗ ಏನ್ ಗೊತ್ತಾ ನಂಗೇನ್ ಗೊತ್ತಾ watch cup mug ಚಿನ್ನ ಅಲ್ಲ ಓ wow ಮ್ಯಾಚಿಂಗ್ ತಗೋಬಾರ್ದು ಅಂತ ವೇಟಿಂಗ್ ಫಾರ್ ದಿಸ್ ಟೈಮ್ ಹಂಗೆ ಕೊಟ್ಟೆ ನೀನೆ ನಮಗೂ ಗೊತ್ತಿಲ್ಲ. ಥ್ಯಾಂಕ್ ಯು ಸೂಪರ್ ನನ್ನ ಡ್ರೆಸ್ ಮ್ಯಾಚ್ ಆಗಿದ್ದು ಏನ್ ನೋಡು ಡ್ರೆಸ್ ಮ್ಯಾಚ್ ಥ್ಯಾಂಕ್ ಯು ಆಯೋ ಈಗ ವೈಂಡ್ ಅಪ್ ಮಾಡೋ ಸಮಯ ನೋಡಿ, ಎಲ್ಲ ಹೋಗ್ತಾ ಇದ್ದಾರೆ. ಅಮ್ಮ, ಮಣಿ ಮಮ್ಮಿ, ಹನಿ, ಭೀಮ್ ನೋಡಿ ಒಳಗಡೆ ಕೀರ್ತಿ ಯಶು ಈ ಕಾರಲ್ಲಿ. ಸರಿ, ಆ ಕಡೆಯಿಂದ ಬರ್ತೀನಿ. ಭೀಮ್ಗುನು ಹನಿಗೆ ಅವ್ರು ನಾನಿ ಇದ್ರೆ ಸಾಕು. ಬಾಯ್ ಬಾಯ್ ಭೀಮು. ಭೀಮು ಎಲ್ಲಿ? ಓಕೆ ಓಕೆ, ಹೋಪ್ ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಫ್ ಯು ಲೈಕ್ ದ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟಾಟಾ, ಬಾಯ್, ಸಿ ಯು, ಟೇಕ್ ಕೇರ್.
ಇಬ್ಬರಲ್ಲಿ ಅವನೇ ಫಸ್ಟ್ ಬರಬೇಕು ಅಂತ ನೋಡಿ. ಅವ್ರ ಇತಿ ಮಾಮಗೆ ಹೆಂಗೆ ಇದು ಮಾಡ್ತಾ ಇದ್ದಾನೆ ಫಸ್ಟ್ ಹೋಗ್ಬೇಕು ಅಂತ. ಮಕ್ಳಲ್ವಾ, ನಮ್ಗೆ ಓವರ್ಟೇಕ್ ಮಾಡಕ್ ಇಷ್ಟ ಆಗಲ್ಲ. ಸೊ ಚೈಲ್ಡ್ಗಳು ಬದುಕೊಳ್ಳಿ. ಹೋಗ್ಬಿಟ್ಟ. ನೋಡಿ ನೆಕ್ಸ್ಟ್ ಇನ್ನೊಂದು ಚೈಲ್ಡ್ ನಮ್ಮ ಅಪ್ಪು, ಅವನಂತೂ ಭೀಮ್ಗಿಂತ ಸರ್ರ ಅಂತ ಹೋಗ್ಬಿಟ್ಟ.